ಎತ್ತಿ ದವಾಖಾನೆ ತೋರ್ಸ್ಕೊಂಬರ್ತೀನಿ ನಡಿ. ತಿರುಪತಿ ನಿನ್ನ ಹತ್ರ ರಾಕಿಲ್ಲ ಬ್ಯಾ ಬಿಡಪ್ಪ. ನಾ ಮಾಡಿದ್ದಕ್ಕೆ ದೇವ್ರು ಸರಿಯಾಗಿ ಶಿಕ್ಷೆ ಕೊಟ್ಟನ. ಬೇಡಪ್ಪ ಬೇಡ, ಈ ಕೈ ಬಿದ್ದೋತು ಅರ್ರಾಮರ್ರ ಬಾಯಿ ಬಿಡೋತು, ನಾನು ಬರೋಬ್ಬರಿ ಬಂದೈತಿ, ಸುಮ್ಮನೆ ಬಿಡಪ್ಪ, ನಿನ್ನ ಹತ್ರ ರಾಕಿಲ್ಲ. ಸಣ್ಣರಿದ್ದಾಗ ನಮ್ಮವ್ವ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಲು. ತಾಯಿ ಸ್ಥಾನದ ನಿಂತ್ಕೊಂಡು ನಮ್ಮನ್ನ ಜೋಪಾನ ಜತ್ನ ಮಾಡಿ. ನಾನು ಈಗಿನ ಕಿರಿ ಇಟ್ಕೊಂಡಿಲ್ವ, ನಾನು ಹಿಂದಿನ ಕಿರಿ ಇಟ್ಕೊಂಡೀನಿ. ಬಾ ಎತ್ತಿ ದವಾಖಾನೆ ತೋರ್ಸ್ಕೊಂಬರ್ತೀನಿ ಬಾ. ಬೇಡ ಬೇಡಪ್ಪ, ಸುಮ್ಮನೆ ಖರ್ಚು ಯಾಕೆ ಮಾಡ್ತೀವಿ, ಬೇಡ ಬಿಡು. ಕೈಯಾಗ ಕೆಲಸ ಇಲ್ಲ ಏನಿಲ್ಲ. ನಾ ಒಳ್ಳೆಯವಾಗೇನಪ್ಪ, ಕೆಲಸ ಕೊಡ್ರಿ ಅಂದ್ರೆ ಯಾರು ಕೆಲಸನೂ ಕೊಡವಲ್ರು. ಊರ್ ಮುಂದಿಂದು ಒಂದು 2 ಎಕರೆ ಹೊಲ ಇಡ್ಬೇಕಂತ ಮಾಡೀನಿ. ಅದಕ್ಕೆ ಇವ್ರದ್ದು ಸ್ಯಾಂಬರ್ ಕಲ್ಲಪ್ಪಂದದು. ಅದಕ್ಕೆ ನೀನು ಕರ್ಕೊಂಬಂದೆ, ಹೆಂಗೈತಿ ನೋಡ್ಬಾ ಅಂತೆ. ಅವ ಎಕರೆಗೆ 20 ರೂಪಾಯಿ ಅಂತೆ ನೋಡ್ಯವ. 20 ರೂಪಾಯಿಗೆ ಒಂದು ಚಾಕ್ಲೇಟ್ ಬರಂಗಿಲ್ಲ. ನಾನು ಆಕಿನ 20 ಲಕ್ಷ ರೂಪಾಯಿಗೆ ಒಂದು ಎಕರೆ ಹೇಳಾಕತ್ತಾನ. 20 ಲಕ್ಷ ಆದ್ರೆ ಭಾಳ ಆತು. 15 ಲಕ್ಷ ರೂಪಾಯಿ ಕೇಳ್ಬೇಕಿಲ್ಲ. ಅದು ಬಕ್ಲಕ್ಕಂದು. ಆಕೆಗೆ ನೀವು ಒಂದು ಸ್ವಲ್ಪ ಅಂದೆ ಅಂದ್ರೆ ಬಿಟ್ಟು ಕೊಡ್ತಾಳ ಅಂತ. ಆಕೆಗೆ ನಿನಗೆ ಗೆಂತನೇ ಐತಲ್ವ, ಅದಕ್ಕೆ ಹೇಳಿದ್ನೆ. ಆಯ್ತು ಬಾ ಮಾತಾಡೋಣಂತ. ಅಯ್ಯೋ ದೇವ್ರೆ, ಅಲ್ಲಯ್ಯಪ್ಪ, ಇನ್ನು ಮಳೆ ಗಾಳಿ ಬಂತಂದ್ರೆ ಕತಿ ಹೆಂಗಪ್ಪ. ಇಲ್ಲಿ ಯಾರು ಮನೆ ಬಾಡಿಗೆನೂ ಕೊಡೋವಲ್ರಂತಿ. ಸುಮ್ಮನೆ ಎಲ್ಲರೂ ಹೋಗ್ಬಿಡು ನಡಿ. ಯಾರು ಮನೆ ಬಾಡಿಗೆ ಕೊಡೋವಲ್ರು, ಏನಿಲ್ಲ, ಕೆಲಸ ಇಲ್ಲ ಏನಿಲ್ಲ. ನಾನು ಇದೋ ಊರ ಬಾಳೆ ಮಾಡ್ಬೇಕನ್ನೋ ಆಸೆ ಇತ್ತಾಬಿ. ಯಾಕಂದ್ರೆ ನನ್ನ ಹೆಂಡ್ತಿ ಈಗ ಈಗ ನನ್ನ ಹೆಂಡ್ತಿ ಹೊಟ್ಲಿದಾಳ. ಆಕಿಗೆ ಒಂದು ಮಗು ಆಗುತ್ತೆ. ಅದಕ್ಕೆ ದೂರಿನ ಮ್ಯಾಗನ್ನಾರ ನೋಡಿ ಸಂತೋಷ ಪಡೋಣ ಅಂತ ಅನ್ಕೊಂಡಿದ್ ನೀವು. ಆದ್ರೆ ಯಾರು ನಾನು ಒಳ್ಳೆವಾಗಿನಿ ಅಂದ್ರೂ ಯಾರು ನನಗೆ ಕೆಲಸ ಕೊಡವಲ್ರು. ಹಂಗಯ್ಯಪ್ಪ, ಅದು ಮೊದ್ಲಕ್ಕಿಂದ ಕೆಟ್ಟದ್ದು ಮಾಡ್ಕೊಂತ ಬಂದೈತಿ. ಹಿಂದೆ ಒಳ್ಳೆಯದಾರ ಯಾರೂ ನಂಬಂಗಿಲ್ಲ. ಅಯ್ಯ ಅಲ್ಲ, ಈ ತಿರುಪತಿಯಪ್ಪ ಅಲ್ಲ, ಆಕಿ ಅವ್ರ ಸಾದ್ರತೆ ಅಲ್ಲ. ಹೌದು, ಇವ್ರು ಬಂದಿದ್ದೆ ಗೊತ್ತಿಲ್ಲ. ಅಯ್ಯೋ ಆಕಿಗೆ ಏನಾಗೈತೆ, ಬಾಯಿ ಸೊಟ್ಟಾಗೈತಿ, ಹೊರಗಾಗೈತಿ ನೋಡಕ್ಕೆ ಬಾಯಿ. ಅಯ್ಯೋ ಕೈನು ಬಿದ್ದೋಗೈತೆ ಆಕಿದು. ಅಯ್ಯೋ ಪಾರ್ಸಿ ಹೊಡೆದಂಗೈತಿ ಯಾಕಾಕಿಗೆ. ತಡಿವಾ ಮಾತಾಡ್ಸಿ ಬರೋನು. ಕಾಮಾಕ್ಷಕರ ಎಷ್ಟು ಚಂದ ಇದ್ದಿಲ್ಲ, ಏನಾಗೈತಿ ನಿನಗ? ಅಯ್ಯೋ ಗಂಗಕ್ಕ, ಇದನ್ನ ಮಾಡಿದ್ರಿ ಪಾಪಕ್ಕ ದೇವ್ರು ಕೊಟ್ಟಂತ ಪ್ರತಿಫಲ ಯಾವ ಅನ್ಭವಿಸಕತ್ತೀನಿ. ಎಲ್ಲ ಜೀವನದಾಗ ಆಟ ಆಡಿದ್ಯಾ, ಅದಕ್ಕೆ ಆ ದೇವರು ನನಗೆ ಕೊಟ್ಟಂತ ಶಿಕ್ಷೆ ನೋಡ್ಯವ. ಒಂದು ಕೈ ಒಂದು ಬಾಯಿ ಆಗೈತವ. ಅಯ್ಯೋ ದೇವ್ರೇ ಭಗವಂತ. ಅಲ್ಲ, ನನಗೆ ರಾಧಾನು ಏನು ಹೇಳೇ ಇಲ್ಲ, ಯಾರು ಏನು ಮಿಸ್ಗೇ ಇಲ್ಲವ. ಏನು ದವಾಖಾನೆ ಕರ್ಕೊಂಡು ಹೋಗ್ಯನಾ ತಿರುಪತಿ? ಹ್ಞೂ ರೀ. ಇಷ್ಟು ದಿನ ಎಲ್ಲ ಹೋಗಿದ್ರೇಪ್ಪ ಇಬ್ರು? ಎಲ್ಲರೂ ನರಕದಾಗ ಯವ್ವ ಶಿಕ್ಷೆ ಅನುಭವಿಸ್ತಾರಂತ. ಆದ್ರೆ ನಾನು ಇಲ್ಲೇ ಶಿಕ್ಷೆ ಅನುಭವಿಸಿದೆ, ಅಲ್ಲಿನೂ ಇನ್ನೂ ಬುದ್ಧಿ ಬರಲಿಲ್ಲ. ಅದಕ್ಕೆ ದೇವರು ಕೊಟ್ಟು ನೋಡವ. ಅದು ಕುಂತೆ ನೋಡು ಪಾಪ. ಯವ್ವ ಯಾಕ ಹಿಂದಿನ ಕಾಲದಾಗ ನಾವು ಮಾಡಿದ ಪಾಪನ ನಮ್ಮ ಮಕ್ಕಳು ಅನುಭವಿಸ್ತಾರಂತಿದ್ರು ನೋಡಿ ಅಕ್ಕ. ಈಗ ನಾವು ಮಾಡಿದ ಪಾಪ ನಾವು ಅನುಭವಿಸ್ಬೇಕು ಅಂದಂಗ ಯಾವ್ದಕ್ಕೂ ಕರ್ಕೊಂಡಂತೆ ತಿರುಪತಿ. ಈಗಾರ ಬುದ್ಧಿ ಬದಲಾಗೈತೆ, ಇನ್ನ ಮೊದ್ಲಿನ ಬುದ್ಧಿನ ಇಟ್ಕೊಂಡೆ ಏಪ? ಇಲ್ಲ ಯವ್ವ, ನನ್ನ ಹಳೆಯ ಬದಲಾಗಣ. ನಾವು ಮನೆಗೂ ಹೋಗಿಲ್ಲ ಯವ್ವ, ಬದಲಾಗಣ. ಮನೆಗೆ ಹೋಗೋಣ ಅಂದ್ರೆ ಬ್ಯಾಡ ಅಂತಾನ. ಯಾಕತ್ತಮ್ಮ, ಅದು ನಿನ್ನ ಮನೆ, ಹೋಗ್ಬೇಕಿಲ್ಲ? ಬ್ಯಾಡ್ರಿ, ನಾ ಮಾಡಿದ ತಪ್ಪಿಗೆ ಇದು ನನಗೆ ಶಿಕ್ಷೆ ಆಗಲೇಬೇಕು. ಅವರು ಈಗ ಎಲ್ಲರೂ ಚಂದಗದಾರ. ಈಗ ನಾ ಹೋಗಿ ಅವ್ರ ಸಂತೋಷನ ಕಿತ್ಕೊಳಕ್ ನನಗಿಷ್ಟ ಇಲ್ಲ. ಹಾಳಾದ ಮುಖ ತೋರ್ಸಾಕ ನನಗಿಷ್ಟ ಇಲ್ರಿ. ಬ್ಯಾಡ, ದೂರಿಂದ ಅವ್ರನ್ನ ನೋಡಿ ಖುಷಿ ಪಡ್ತೀನಿ. ಯಾಕೆ ಬೇರೆ ಊರಿಗೆ ಹೋಗೋ ನಡಿಪ್ಪ ಅಂತೀನಿ. ಈ ಊರಾಗ ಯಾರು ಕೆಲಸನೂ ಕೊಡೋವಲ್ರು, ಒಂದು ಮನೆ ಇರಾಕ್ ಕೊಡೋವಲ್ರ ಯವ್ವ. ಈಗ ಈಗ ಗಿಡದ ಬುಡಕ್ಕೆ ಕುಂತೀವಿ ನೋಡು, ಏನು ಕೇಳ್ತಿ? 3 ದಿನ ಹೊತ್ತಾತು ನಾವು ಬಂದು, ಯಾರೊಬ್ರು ಕೆಲಸ ಕೊಡೋವಲ್ರಿ ಯವ್ವ. ಒಂದು ಮನೆ ಬಾಡಿಗೆ ಕೊಡೋವಲ್ರಿ ನಮ್ಗೆ. ಇಂಥ ಪಾಪಿಗಳಿಗೆ ಯಾರು ಕೊಡ್ತಾರೆ ಹೇಳು? ಅಂತ ಗಣಕಾರ್ಯನ ಮಾಡೀವಿ ನಾವು. ನನ್ನ ಹತ್ರ ರೊಕ್ಕ ರೂಪಾಯಿ ಇದ್ದಾಗ ನಾನು ಭಾಳ ಉರಿದಿನ್ರಿ. ಅದಕ್ಕೆ ಈಗ ನನಗೆ ಈ ಶಿಕ್ಷೆ ನೋಡ್ರಿ. ನಾ ಬದ್ಲಾಗಿನಪ್ಪ, ನನಗೆ ಒಂದು ಕೆಲಸ ಕೊಡ್ರಿ ಅಂದ್ರೆ ಯಾರು ಕೆಲಸನೂ ಕೊಡವಲ್ರು, ಒಂದು ಮನಿ ಇರಾಕ್ ಕೊಡವಲ್ರು. ನಿನ್ನಂತ ಒಂದು ಮನಿ ಕೊಡುದಾ ಅಂತ ಕೇಳ್ತಾರ. ಅದೆಲ್ಲ ಆತ್ ಬಿಡಪ್ಪ, ಏನು ಜಗಳ ಜೋಟಿ ಬರುದ ಹೋಗುದ, ಮನೆಗೆ ಹೋಗ್ಬೇಕಿಲ್ಲ. ಪಾಪ ಅದು ನಿನ್ನ ಹೆಂಡತಿ ಹಡಿಲಾಗೈತಿ. ಮತ್ತು ಸಿರುಪತಿ ಹೆಂಡತಿನೂ ಹಡದ್ಲಪ್ಪ, ಗಂಡು ಮಗು ಹುಟ್ಟೈತಿ. ನನಗೆ ಗೊತ್ತಾತ್ರಿ, ಊರಾಗ ಮಂದಿ ಬಾಯಿಲಿ ಕೇಳಿದೆ. ಮನಿಗೆರ ಹೋಗ್ಬೇಕಿಲ್ಲ ತಿರುಪತಿ? ಏನಪ್ಪ ಹಂಗ ಬರುದ? ಈಗ ನೀನು ಬದಲಾಗಿ ಏನು ಈಗ ಮತ್ತೆ ಇನ್ನರ ಗಂಡ ಹೆಂಡತಿ ಹೊಂದ್ಕೊಂಡು ಹೋಗ್ಬೇಕಿಲ್ಲ? ಬ್ಯಾಡ್ರಿ. ಈಗ ಮನ್ಯಾಗ ಏನಾರ ಅನರ್ಥ ನಡೆದು ಅಂದ್ರೆ ಅದಕ್ಕೆಲ್ಲ ನಾನಾ ಕಾರಣ ಅಂತಂತಾರ. ನಾ ಎಷ್ಟೋ ಒಳ್ಳೆಯವಾಗಿನಿ ಅಂತೇಳಿ ನಾನು
ಇದನ್ನ ಮಾಡಿದ್ರು ಮತ್ತೆ ಅದೇನ ಅಂತಾರಲ್ಲ ಎಲ್ಲ ಅನಾಚಾರಕ್ಕೂ ನಾನೇ ಕಾರಣ ಅಂತ ಹೇಳ್ತಾರ. ಬೇಡ, ಅವರು ಅಲ್ಲೇ ಇರಲಿ, ಚಂದಗದಾರ, ಅಲ್ಲೇ ಇರಲಿ. ನನ್ನ ಹೆಂಡತಿದು ಡಿಲಿವರಿ ಆಗೋ ಮಟ್ಟ ಇರ್ತೀನಿ. ನನ್ನ ಮಗುವಿನ ಮುಖ ದೂರಿಂದ ನೋಡಿ ನಾ ಎಲ್ಲರ ದುಡಿಯಕ್ಕೆ ಹೋಗ್ತೀನಿ. ಯಾಕಂದ್ರೆ ನಮ್ಮ ಅತ್ತಿನ ನೋಡ್ಕೊಳೋರು ಯಾರೂ ಇಲ್ಲ. ಸಣ್ಣೊಂದಿರುತ್ತಲೇ ಈಕಿ ಮಾತು ಕೇಳಿನ ನಾನು ಇಷ್ಟೆಲ್ಲ ಮಾಡಿಬಿಟ್ಟೆ. ಸಣ್ಣೊಂದಿರ್ತ ನನ್ನ ಈಕಿ ಜೋಪಾನ ಜತ್ತ ಮಾಡ್ಯಾಡ್ರಿ ತಾಯಿ ಸ್ಥಾನದಾಗ ಇದ್ಕೊಂಡು. ಈಗ ಈಕಿಗೆ ಇಂಥ ಪರಿಸ್ಥಿತಿ ಬಂದತ್ತಂದ್ರೆ ಬಿಡು ಮನಸ್ಸು, ನಾನು ಬಿಟ್ನಿ ಅಂದ್ರೆ ನನಗೆ ಮನುಷ್ಯ ಅನ್ನಂಗಿಲ್ರಿ. ಅದಕ್ಕೆ ನಮ್ಮ ಅತ್ತಿನ ಕರ್ಕೊಂಡು ಎಲ್ಲರ ದೂರ ಹೋಗ್ಬಿಡ್ತೀನಿ. ಭಾಷೆನೇ ಅದೆಯಪ್ಪ. ನೀನು ನಡಿ ಅಲ್ಲನ, ಯಾರು ಏನಂತಾರ, ಯಾರೇನು ಅನ್ನಂಗಿಲ್ಲ. ಅಲ್ಲ, ಎಲ್ಲ ಆಸ್ತಿ ಅಂತಸ್ತು ಹೊಲ ಮಠ ಮನಿ ಎಲ್ಲ ಇದ್ಕೊಂಡು ದೇಸಾವರಿ ಹೋಕ್ಕೆ ಬೇಡಪ್ಪ, ಬೇಡ, ಬಾ ನಾನು ಕಳಿಸ್ಬಿಡ್ತೀನಿ ನಡಿ. ಯಾರು ಏನಂತಾರ ಅವ್ರು ಏನೂ ಅನ್ಲಿಕ್ಕಂದ್ರೂ ಬೇಡ್ರಿ, ಅವ್ರು ಕೂಡ ನಾನು ಇರಂಗಿಲ್ರಿ. ನಾನು ದೂರ ಇದ್ದು ಬಿಡ್ತೀನಿ. ನೀ ಇಲ್ಲ ಮಠ ಇಲ್ಲ ಜಡ್ ಬಂದಾಕಿನ್ನ ಹಿಂಗೆ ಊರು ಹೊರಗೆ ಕುಂದಿರ್ಸ್ಬಿಟ್ರಿ ಹ್ಯಾಂಗಪ್ಪ ತಿರುಪತಿ? ಬಾ ನಮ್ಮ ಮನಿಗಾರ ಹೋಗುಂಬಾ. ನಿಮ್ಮ ಮನಿಗೆ ಒಲ್ಲೆ ಅಂದ್ರೂ ನಮ್ಮ ಮನಿಗಾರ ಹೋಗುಂಬಾ. ಬ್ಯಾಡ್ರಿ. ಯಾಕಂದ್ರೆ ನಮ್ಮ ರಾಧಾಗನು ನನ್ನ ಕಂಡ್ರೆ ಆಗ್ಬಿಡಂಗಿಲ್ಲ. ಈಗ ಆಕಿನೂ ತಾಯಾಗಕತ್ತಾಳ. ಈ ಸ್ಥಿತಿಯಾಗ ಮತ್ತು ನನ್ನ ನೋಡಿ ಆಕಿಗೆ ಏನಾರು ಹೆಚ್ಚು ಕಡಿಮೆ ಆತಂದ್ರೆ ಬ್ಯಾಡ್ರಿ. ನಾನು ಯಾರಿಗೂ ವಜ್ಜೆ ಆಗೋದು ಬೇಡ. ಒಜ್ಜಾಗ ಕದ್ರಾಗೇನೈತಿ? ಏನು ಇವು ಜಗಳ ಜೋಟಿ ಇರುದ? ಹಂಗಾರೆ ನಮ್ಮ ಮನೆಗೆ ಒಲ್ಲೆ ಅಂತೀಯಲ್ಲ, ಹಂಗಾರೆ ನಿನ್ನ ಮನೆಗೆ ನಡಿ. ಬ್ಯಾಡ್ರಿ. ನಾನು ನಿಮಗೆಲ್ಲ ಎಷ್ಟು ಕೆಟ್ಟದ್ದು ಮಾಡೀನಿ, ಆದರೂ ನೀವು ನನಗೆ ಒಳ್ಳೇದು ಬಯಸ್ತೀರಲ್ಲ. ಅದು ನಿಮ್ಮ ದೊಡ್ಡತನ ರೀ. ಏಯಪ್ಪ, ಅದೆಲ್ಲ ಇರುದ ಜೀವನ ಅಂದ ಬಳಕ ಎಲ್ಲ ಇರುದಪ್ಪ. ಈಗ ನೋಡಪ್ಪ, ನನಗೆ ನೀ ಬೆಲೆ ಕೊಡ್ತೀಯ ಅಂದ್ರೆ ನೀನು ಈಗ ನಾನು ಕೂಡ ಬರಬೇಕು. ನಿಮ್ಮ ಮನೆಗೆ ಹೋಗಿ ಒಟ್ಟರನ್ನು ಕೂಡಿಸ್ತೀನಿ, ಬಾ. ಬ್ಯಾಡ್ರಿ. ಅಲೋ ಭಾರತಿ, ಮನ್ಯಾಗದೀಯ ನೀವ? ಇಲ್ಲಿ ಊರ್ ಹೊರಗೆ ತಂಗಿ ಆಲದ ಮರಿ ಐತಲ್ ಬೇ, ದೊಡ್ಡ ಆಲದ ಮರ ಐತಲ್ಲ, ಅಲ್ಲಿ ಮನ್ಯಾಗ ನಿಮ್ಮ ಮೈನ್ ಅದಾನ ಹೌದಿಲ್ಲ, ಅವ್ನು ಕರ್ಕೊಂಡು ಒಂದಿಟ ಬಾಯವ ಕೆಲಸ ಐತಿ. ಹ್ಞೂನ್ರಿ ಮರ. ಅಮರ, ನೀವೇನು ಮಾಡಕತ್ತೀರಿ? ಭಾರತಿನ ಇದಕ್ಕೆ ಕರ್ಸಕತ್ತೀರಿ? ನಿನಗೆಲ್ಲ ಗೊತ್ತಾಗಂಗಿಲ್ಲ, ತಡಿ ಒಂದಿಟ್ಟು. ಭಾರತಿ ನಿಮ್ಮ ತಮ್ಮ ಬರಲಿ. ನನ್ನ ಕಂಡ್ರೆ ಮೊದ್ಲಿಕ ನನ್ನ ಹೆಂಡತಿ ಉರಿದ್ ಬೀಳ್ತಾಳ. ಈ ಹೊತ್ನ್ಯಾಗ ಆಕಿಗೆ ಮಕ್ಕಳ ತೋರ್ಸೋದು ಸರಿ ಇರಂಗಿಲ್ರಿ. ತುಂಬು ಗರ್ಭಿಣಿ ಬೇರೆ ಆಕಿ. ಹಂಗೇನಾಗಂಗಿಲ್ಲ ಅಪ್ಪ. ಅಲ್ಲ ಏಕದಮ್ಕ ಅಲ್ಯಾಕೆ ಬಾ ಅಂದ್ರಿ ಅಮ್ಮರ ರಾಧಾಗ? ವೈನಿಯರ, ನೀವು ಸುಮ್ಮನೆ ಗಾಬರಿ ಹಾಕೋಬೇಡ್ರಿ. ರಾಧಾಗ ಏನೂ ಆಗಿಲ್ಲ. ನಿನ್ನೆ ಮಾವರಿಗೆ ಕಾಲ್ ಮಾಡಿದ್ದೀನಿ ರೀ. ಮತ್ತು ಕೊಡು ರಾಧನ ಕೈಯಾಗ ಅಂತಂದೆ. ರಾಧನೂ ಮಾತಾಡಿದ್ಲು, ಆರಾಮದಾಳಂತ್ರಿ, ಏನೂ ಆಗಿಲ್ಲ. ಅಲ್ಲ ಏಕದಮ್ಕ ಅಮ್ಮರ ಯಾಕೆ ಬಾ ಅಂದ್ರಂತ? ಏನಾರು ಕೆಲಸ ಇರ್ಬೇಕು ತಡ್ರಿ ವೈನಿ, ನೋಡುನು. ಸುಮ್ಮನೆ ಗಾಬರಿ ಹಾಕೋಬೇಡ್ರಿ, ಅಲ್ಲಿ ಹೋಗಿಂದ ಗೊತ್ತಾಗುತ್ತೆ. ಆದ್ರೂ ಯಾಕೆ ಸಮಾಧಾನ ಆಗವಲ್ದು ಬಿಡ್ರಿ ನನಗೆ. ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೊಂತೀರಿ, ಆರಾಮಾಗಿರ್ರಿ ವೈನಿ. ನೀನಾ ಅಮ್ಮನ ಮುಖಾಂತರ ನಾಟಕ ಮಾಡಿ ನಮ್ಮನ್ನ ಕರೆಸ್ಕೊಂಡು ಯಾವುದಿಲ್ಲ? ತಿರುಪತಿದೇನು ತಪ್ಪಿಲ್ಲ, ಸಮಾಧಾನ ಮಾಡ್ಕೋ ತಿರುಪತಿ. ಅವೇನು ನಿಮ್ಮನ್ನ ಕರ್ಸಿಲ್ಲಪ್ಪ, ನಾನು ಕರ್ಸೀನಿ. ನೋಡಪ್ಪ, ಈಗ ಪರಿಸ್ಥಿತಿ ಅವ್ರದ್ದು ಹಿಂಗತಿ ಆಗೈತಿ. ನಿಮ್ಮ ಅತ್ತಿ ಪರಿಸ್ಥಿತಿ ನೋಡು ಹಿಂಗೆಲ್ಲ ಆಗೈತಿ. ಅದಕ್ಕೆ ನಾ ಏನಂತೀನಿ, ಅವಂಗ ತನ್ನ ತಪ್ಪಿನರು ಆಗಿತ್ತಮ್ಮ. ಅದಕ್ಕೆ ಮತ್ತು ಮನೆಗೆ ಕರ್ಕೊಂಡು ಹೋಗ್ರಿ. ತಿರುಪತಿ ಸಂಬಂಧಗಳು ಬಿಡುಗಡೆ ಆಗಂಗಿಲ್ಲ. ನನ್ನ ಮಾತು ಒಂದಿಟ್ಟು ಕೇಳು. ಅಮ್ಮಾರ, ನಿಮ್ಮ ಮಾತಿ ಬೆಲೆ ಕೊಟ್ಟು ನಾ ಇಲ್ಲಿವರೆಗೂ ಬಂದೆ. ಆದ್ರೆ ಇವ ನನಗೆ ಇವಂಗ ಅನ್ನಕ್ಕೂ ಒಂಥರ ಆಗ್ತತಿ. ಅಂಥ ಮನುಷ್ಯ ಇವ ತನ್ನ ಕಾರ್ಯ ಸಾಧನೆ ಮಾಡ್ಕೋಬೇಕಂದ್ರೆ ಯಾವ ಮಟ್ಟಕ್ಕಾದ್ರೂ ಉಳಿತಾರ್ರಿ ಅಮ್ಮಾರ. ಇವ ನಿಮ್ಗೆ ಗೊತ್ತಿಲ್ರಿ ಇವ್ನ ಬುದ್ಧಿ. ಅವ ಒಟ್ಟ ಬದಲಾಗಂಗಿಲ್ರಿ. ಹೌದ್ರಿ ಅಮ್ಮ, ಒಟ್ಟ ಬದಲಾಗಲ್ಲ ಇವರು. ಅವರಿಗೆ ಸಂಬಂಧಗಳ ಬೆಲೆ ಗೊತ್ತಿಲ್ಲ. ಅವ್ರಿಗೆ ಬರೀ ದುಡ್ಡು, ಹಣ, ಆಸ್ತಿ, ಅಂತಸ್ತಿ ಇದೊಂದ ಕಣ್ಣಿ ಕಾಣ್ತದೆ ಅವರಿಗೆ. ಈಗೂ ಅಂಥದ್ದು ಒಂದು ಏನಾರು ಇಟ್ಕೊಂಡು ಇವರು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಾರಷ್ಟೇ. ಭಾರತಿ, ನನಗೆಲ್ಲ ಗೊತ್ತಾಗತ್ತೆ. ಒಬ್ಬ ಮನುಷ್ಯನ ಮಾತಿನಿಂದ ಗೊತ್ತಾಗತ್ತೀವಿ. ಅವ ಊರಿಗೆ ಬಂದ 3-4 ದಿನ ಆಯ್ತು. ಹಂಗೇನಾರು ಇತ್ತು ಅಂದ್ರೆ ಮನೆ ಬರ್ತಿದ್ನು ಹೋದಿಲ್ಲ. ಮನೆ ಮಠ ಎಲ್ಲ ಇದಕ್ಕೊಂದು ಗಾಯಿ ಗಿಡದ ಬುಡಕ್ಕೂ ಅದಾರಿಬ್ರು. ಯಾರೂ ಅವರಿಗೆ ಕೆಲಸ ಕೊಟ್ಟಿಲ್ಲ. ಆಮೇಲೆ ಇರಾಕ ಮನಿ ಇಲ್ಲ. ಅದ ಅಂತೀನಿ. ಅಲ್ಲ ತಮ್ಮ, ಒಂದೆಡೆ ಅವ್ರಿಗೆ ಕೆಟ್ಟದ್ದು ಮಾಡ್ಬೇಕು ಅನ್ನೋದಿತ್ತಂದ್ರೆ ಸೀದಾ ಮನೆಗೆ ಬರ್ತಿದ್ರು ಹೌದಿಲ್ಲ ಭಾರತಿ? ತಿರುಪತಿಗೆ ತಂದು ತಪ್ಪಿನವರು ಆಗೈತೆ ತಂಗಿ, ಆಗಿದ್ದಾಗಿ ಹೋಗೈತಿ. ತಿರುಪತಿ ಆಗಿದ್ದಾಗಿ ಹೋಗೈತಿ. ಇನ್ನು ಅಣ್ಣ ತಮ್ಮ ಚಂದಾಗ ನಡ್ಕೊಂಡು ಹೋಗ್ರಿ. ಅಮ್ಮರ, ಇವ್ರ ಮ್ಯಾಗ ನನ್ನ ನಂಬಿಕೆ ಇಲ್ರಿ. ನಮ್ಮ ವೈನಿ ಜೀವ ಕಪಾಯೈತಿ. ಇವ ಮನೆ ಬಂದ್ರೆ ನನ್ನ ಮಗನ ಜೀವ ಕಪಾಯೈತಿ. ಅಮ್ಮರ, ನಾ ಏನು ಹೇಳಿದ್ರು ನಂಬಂಗಿಲ್ಲ ಅಂತ ಏನಿಲ್ರಿ. ನಾನು ಅಂಥ ದೊಡ್ಡ ತಪ್ಪು ಮಾಡೀನಿ. ಈಗ ಒಳ್ಳೇದು ಮಾಡಕ್ಕೆ ಹೋದ್ರೂ ಯಾರೂ ನಂಬಂಗಿಲ್ಲ. ಬೇಡ್ರಿ, ನನ್ನ ಪಾಡಿಗೆ
ನಾ ಎಲ್ಲೋ ಬದುಕುತ್ತೀನಿ ಸಾಕು. ದೂರಿಂದ ನಾನು ಹೆಂಡತಿ ನಮ್ಮ ತಮ್ಮ ಇವ್ರು ನೋಡ್ಕೊಂಡು ನಾನು ಇದ್ದು ಬಿಡ್ತೀನಿ. ಅದು ಎಷ್ಟಂತ ನಾಟಕ ಆಡ್ತೀವೋ. ನಿನ್ನ ನಾಟಕ ನನಗೆ ಗೊತ್ತಿಲ್ಲೇನೆ. ನೋಡಪ್ಪ, ಜಗಳ ಚೂಟಿ ಬರೋದು ಹೋಗೋದಿದ್ದೇ ಇರ್ತೈತಿ. ಈಗ ಒಳ್ಳೆವಾಗ್ಯಾನ, ನನ್ನ ಮಾತು ಕೇಳು. ಪಾಪ ಎಲ್ಲ ಇದ್ಕೊಂಡು ಏನೂ ಇಲ್ಲದೆ ಇರೋರ ಥರ ಹೆಂಗಿರ್ಬೇಕವ ಹೇಳಿ ನೋಡೋಣ. ಆ ಚಂದರ ಇರ್ತೈತೆ ಅದು. ತಿರುಪತಿಗೆ ತನ್ನ ತಪ್ಪಿನ ಅರಿವು ಆಗೈತಿ. ನನ್ನ ಮ್ಯಾಗ ನಂಬಿಕೆ ಐತಿಲ್ಲವ ಬಾರ್ತೀನಿ ನಿನಗೆ. ಶಿರಪತಿ ನೀನು ನಂಬಿಕೆ ಐತಿಲ್ಲ. ಆ ಗುಡಿಯನ್ ದೇವರು ಹೆಂಗೆ ನಂಬ್ತೀನಿ ಹಂಗೆ ನಾನು ನಿಮ್ಮನ್ನು ನಂಬ್ತೀನಿ. ನಾನು ನಿಮ್ಮನ್ನು ನಂಬ್ತೀನಿ ರೀ. ಆದ್ರೆ ನಮ್ಮಣ್ಣ ಅನಿಸ್ಕೊಂಡಲ್ಲ, ಇವನು ಒಟ್ಟೆ ನಂಬಂಗಿಲ್ಲ ರೀ. ನಾನು ಇವ ಯಾವತ್ತು ವಿಷಾಕತ್ತಾನೂ ಗೊತ್ತಿಲ್ಲ. ನನ್ನ ನಂಬ್ತಿ ಅಂದ್ರೆ ಹಂಗಾದ್ರೆ ಇವನ್ನ ಕರ್ಕೊಂಡು ಹೋಗ್ರಿ ಮನೆಗೆ. ಹಂಗೇನಾಗಂಗಿಲ್ಲ ನೋಡಪ್ಪ, ನನ್ನ ಮಾತು ಕೇಳು. ಕರ್ಕೊಂಡು ಹೋಗು ಬಾರ್ತಿ. ಒಂದು ಕಾಲ ಅವಕಾಶ ಕೊಡು ಅವ್ನು ಬದುಕಾಕ. ಆಯ್ತು ರೀ ಅಮ್ಮ, ನಿಮಗೆ ಮಾತಿ ಬೆಲೆ ಕೊಟ್ಟು ನಾ ಕರ್ಕೊಂಡು ಹೋಗ್ತೀನಿ ರೀ. ಒಯ್ನಿರಿ, ನೀವು ಏನು ಹಾಕತ್ತೀರಿ? ಏನಿರಿ ಬ್ಯಾಡ್ರಿ, ಇವ ಸರಿ ಇಲ್ಲ ಅನ್ನ. ನಿಮಗೇನು ಮಾಡ್ತಾನೋ, ನನ್ನ ಮಗಗೆ ಏನು ಮಾಡ್ತಾನೋ, ನಾವು ಜೀವನ ಕೈಯಾಗ ಹಿಡ್ಕೊಂಡು ಇರ್ಬೇಕಾಗತ್ತೆ. ನೋಡ್ರಿ, ನಾನು ನಿಮ್ಮನ್ನ ನಂಬಂಗಿಲ್ಲ, ಆದ್ರೆ ಅಮ್ಮನ್ನ ಅಷ್ಟೇ ನಂಬ್ತೀನಿ ನಾನು. ಅಮ್ಮಗೆ ಬೆಲೆ ಕೊಟ್ಟು ಈಗ ಕರ್ಕೊಂಡು ಹೋಗಣ್ರಿ. ಸರಿ ಆಯ್ತು ರೀ. ನೀವು ಇಷ್ಟು ಯಾವಾಗ ಹೇಳಕತ್ತೀರಿ ಅಂದ್ರೆ ಆಯ್ತು ತಗೋರಿ. ಇನ್ನೇನಪ್ಪ ತಿರುಪತಿ, ಏನಾರ ಚಂದ ಬಾಳೆ ಮಾಡ್ಕೊಂತೀನು ಯವ್ವ. ಎಲ್ಲ ಮಾಡಿ ಮೆಟ್ಟಿಗೆ ಹೆಚ್ಚಿದ್ದೀನಿ ನೀನು. ಏನಾರ ಚಂದನ ಬುದ್ಧಿ ಇಟ್ಕೊಂಡಿರು. ತಿರುಪತಿ ಯವ್ವ, ನನ್ನ ತಪ್ಪಾಗೈತೆ ಯವ್ವ. ಬರ್ತೀನಿ, ನನ್ನ ತಪ್ಪಾಗೈತೆ ಯವ್ವ. ನಿಮ್ಮ ಕೈ ಮುಗಿತೀನಿ ಯವ್ವ. ನಾ ಯಾವತ್ತೂ ನಿಮ್ಮ ಕೈ ಬಯಸಂಗಿಲ್ಲ ಯವ್ವ. ನನ್ನ ತಪ್ಪಾಗೈತೆ ಯವ್ವ, ನಂಗೆ ಕ್ಷಮಿಸ್ಬಿಡ್ರಿ ಯವ್ವ. ನಾನು ಬ್ಯಾಡ್ರಿ. ಅವ್ರ ಮನಸ್ಸಿನಾಗ ಇನ್ನೂ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಈಗ ನಾನು ಹೋಗೋದು ಸರಿ ಅನ್ಸಂಗಿಲ್ಲ. ಆ ಮನ್ಯಾಗ ಏನಾರ ಒಂದು ಕೇಳಾತಂದ್ರೂ ಅದು ನನ್ನ ಮ್ಯಾಗ ಬರ್ತೈತೆ. ಅದೇನ ಅಂತಲ್ಲ, ಕಾಯಿ ಕುಂದ್ರಕ್ಕೆ ಟಂಗಿ ಮುರಿಯಕ್ಕೆ ಹಂಗತಿ ಆಗುತ್ತೆ. ಬ್ಯಾಡ್ರಿ. ಅಯ್ಯೋ ಯಪ್ಪ, ಏನಾಗಂಗಿಲ್ಲ, ಹೋಗು. ಚಂದಾಗ ಒಟ್ಟರು ಹೊಂದ್ಕೊಂಡು ಬಾಳೆ ಮಾಡ್ರಿ. ಪಾತಿ ದಯವಿಟ್ಟು ನಂಬು. ನಾನು ನಿಜವಾಗ್ಲೂ ಬದಲಾಗೀನಿ. ಸತ್ತಿರೋ ನಮ್ಮ ಅಪ್ಪ ನಮ್ಮವನ ಮ್ಯಾಗ ಆನಿ. ನಾನು ನಿಜವಾಗ್ಲೂ ಬದಲಾಗೀನಿ. ನೀವು ಬದಲಾಗ್ಲಿ ಅನ್ನೋದು ನನ್ನ ಉದ್ದೇಶ. ನೀವು ಬದಲಾಗಿರಿ ಅಂದ್ರೆ ನನಗೆ ಭಾಳ ಖುಷಿ ಆಗುತ್ತೆ. ಆದರೆ ದಯವಿಟ್ಟು ಹೇಳ್ತೀನಿ, ನಂಬಿಸಿ ಕುತ್ತಿಗೆ ಕೊಯ್ಬೇಡ್ರಿ.